ಯುವತಿಯರಿಗೆ ಸೇಫ್ ಇಲ್ವಾ? ಬೆಂಗಳೂರಿನ ಮಾಲ್ ಆಫ್ ಏಷ್ಯಾದಲ್ಲಿ ಕಿರುಕುಳ. ಕಂಡ ಯುವತಿಯರ ಫೋಟೋ ಕ್ಲಿಕ್ಕಿಸ್ತಾ ಇದ್ದ ಯುವಕ. ಮಾಲ್ನಲ್ಲಿ ಯುವತಿಯರಿಗೆ ಸೇಫ್ ಇಲ್ವಾ? ಬೆಂಗಳೂರಿನ ಮಾಲ್ ಆಫ್ ಏಷ್ಯಾದಲ್ಲಿ ಕಿರುಕುಳವನ್ನ ಕೊಡ್ತಾ ಇದೆ. ಯುವಕರು ಗುಂಪು ಕಂಡ ಯುವತಿಯರ ಫೋಟೋವನ್ನ ಕ್ಲಿಕ್ಕಿಸ್ತಾ ಇದ್ದಂತಹ ಯುವಕ, ಯುವತಿಯರ ವಿಡಿಯೋ ಕೂಡ ಮಾಡ್ತಾ ಇದ್ದಂತಹ ಯುವಕ, ಯುವತಿಯರಿಗೆ ಕಿರಿಕಿರಿಯನ್ನ ಮಾಡ್ತಾ ಇದ್ದಂತಹ ಆರೋಪ ಕೇಳಿ ಬರ್ತಾ ಇದೆ. ಯುವತಿಯರು ನೋಡ್ತಾ ಇದ್ದಂತೆ ಯುವಕ ಕಾಲ್ ಕಿತ್ತಿದ್ದಾನೆ ಸ್ಥಳದಿಂದ. ಆತನನ್ನ ಹಿಡಿದು ಸ್ಥಳೀಯರು ಥಳಿಸಿದ್ದಾರೆ. ಕೊಡಿಗೆಹಳ್ಳಿ ಠಾಣೆಗೆ ದೂರನ್ನ ನೀಡಿದ್ದಾರೆ ಯುವತಿ. ನೋಡಿ, ಮಾಲ್ನಲ್ಲಿ ಯುವತಿಯರು ತಂಪಾಡಿಗೆ ತಾವು ಓಡಾಟವನ್ನ ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಅವರ ಪರ್ಮಿಷನ್ ಇಲ್ಲದೆ ಫೋಟೋ ತೆಗೆಯೋದಕ್ಕೆ ಈತನಿಗೆ ಏನ್ ರೈಟ್ಸ್ ಇದೆ ಅಂತ ಹೇಳಿ. हम लोग मॉल ऑफ एशिया से जैसा बाहर आ रहे थे वो पूरे लड़कियों का वीडियो ले रहा था, उसके साथ हमारा भी वीडियो ऐसा चल करके ले रहा था। हम लोगों ने जाके पूछा किसका क्या वीडियो ले रहा है करके बोले तो हमको ढकल के मोलेस्ट करके टच करके उधर उधर भाग गया। फिर थोड़ी देर भाग के हम लोगों ने पकड़ा उसको, फिर उसने ढकल दिया हमको, ढकल के फिर भागा। भागने से ऑटो वाले लोग जो बाहर हमारे सिटीजन जो खड़े थे बैंगलोर वाले, उन्होंने पकड़ के हाँ, मॉल के अंदर भी वो फोन में पकड़ा था कि वीडियो सुने। मॉल के अंदर भी तुम्हें देखे ना फोन में कितने वीडियो थे उसके? शॉर्ट वीडियो जो लड़कियां शॉर्ट वीडियो को ऐसा हमने कहाँ चेंजिंग रूम में पकड़ा सो? नहीं, इधर बाहर टक्कर देखो गया हमने शॉर्ट क्या बोला? बचत के जो वीडियोस है चेंजिंग रूम में पकड़ को है इसमें। चेंजिंग रूम में वीडियो है उसके, ये तरह से पकड़ोगे बेबाड़ दो बोलो। मुझे ऐसा टच कर को गया, कहीं को ऐसा टच कर को जा रहा है कर को बोल को मैं उसे गौर करी तो ऐसा कैमरा ऐसा हटा लिया। फिर ऐसा जाको एक कलीस निगाह से देखने में मैं उसे पकड़ी, मुझे मार को देखो मेरे अंगलियां घसीट को, मुझे अंगलियां को भी मार को है, उनका हाथ भी फिरा को है। मेरा ಅವನು ಏನ್ ಮಾಡ್ದ ಗೊತ್ತಾ, ಮಾಲ್ ಆಫೀಸ್ ಒಳಗಡೆ ಬಂದ, ಆಚೆ ಬಂದ, ಇವರು ಬರ್ತಾ ಇದ್ರು. ಅದಕ್ಕೆ ಮುಂಚೆ ಲೇಡೀಸ್ ಎಲ್ಲ ವಿಡಿಯೋ ಮಾಡಿದ್ದಾನೆ, ಪ್ಲಸ್ ಇವ್ರದ್ದು ಮಾಡಿದ್ದಾನೆ. ಮಾಡೋವಾಗ ಮಾಡ್ಬಿಟ್ಟು ಇನ್ನೇನು ಹೊರಗಡೆ ಬರ್ತಾ ಇದ್ದು ಲೇಡೀಸ್ ಮೇಡಮ್ ಅವ್ರು ನೋಡ್ಬಿಟ್ಟಿದ್ದಾರೆ. ವಿಡಿಯೋ ನೋಡ್ಬಿಟ್ಟು ಯಾಕೆ ವಿಡಿಯೋ ಮಾಡ್ತಾ ಅಂತ ಕೇಳಿದ್ದಾರೆ. ಅದಕ್ಕೆ ತಳ್ಳಿದ್ದಾರೆ ಇವ್ರನ್ನ. ಆಮೇಲೆ ಇವ್ರನ್ನೂ ತಳ್ಳಿದ್ದಾರೆ. ತಳ್ಳಿಬಿಟ್ಟು ಬಿದ್ದೋಗ್ಬಿಟ್ಟಿದ್ದಾನೆ ಅವನು. ಬಿದ್ದಿದ ತಕ್ಷಣ ಪಾಪ ಇವರಿಬ್ರು ಬಿದ್ದೋಗ್ಬಿಟ್ರು. ಇವ್ನು ನೋಡೋಗ್ಬಿಟ್ಟ. ಕರೆಕ್ಟಾಗಿ ಇಲ್ಲವರೆಗೂ ಬಂದಿದ್ದಾನೆ, ಸೆಕ್ಯೂರಿಟಿ ಇಟ್ಟಿದ್ದಾರೆ, ಯಾರಿಗೂ ಸಿಗ್ಲಿಲ್ಲ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ಮಾಲ್ ಆಫ್ ಏಷ್ಯಾದಲ್ಲಿ ಏನಾಯ್ತು, ಏನಿದು ಘಟನೆ ಅಂತ? ಖಂಡಿತವಾಗ್ಲೂ ರಮ್ಯ, ಏನು ಕಳೆದ 2 ದಿನಗಳ ಹಿಂದೆ ನಡೆದಿರುವಂತಹ ಘಟನೆ ಅಂತ ಗೊತ್ತಾಗಿದೆ. ಅಂದ್ರೆ ಅಲ್ಲಿಗೆ ಬಂದಂತಹ ಓರ್ವ ವ್ಯಕ್ತಿ ಏನಿದ್ದಾನೆ, ಆತ ಮಾಲ್ನಲ್ಲಿ ಏನು ಅಲ್ಲಿ ಸಿಕ್ಕಂತಹ ಏನು ಹುಡುಗಿಯರ ಮತ್ತೆ ಯುವತಿಯರ ಫೋಟೋಗಳನ್ನ ಈತ ತೆಗಿತಾ ಇರ್ತಾನೆ. ಅದು ಕೂಡ ಅಲ್ಲಿರುವಂತಹ ಕೆಲವರು ಸಾರ್ವಜನಿಕರು ಏನಿರ್ತಾರೆ ಅವರು ಕೂಡ ಮಾಲಿಗೆ ಬಂದಂತ ಸಂದರ್ಭದಲ್ಲಿ ಆತನನ್ನ ಅಬ್ಸರ್ವ್ ಮಾಡದಂತ ಸಂದರ್ಭದಲ್ಲಿ ಗೊತ್ತಾಗತ್ತೆ ಈತ ಯುವತಿಯರ ಫೋಟೋವನ್ನೇ ತೆಗಿತಾ ಇದ್ದಾನೆ ಅಂತ ಹೇಳಿ. ಅಂದ್ರೆ ಒಂದಲ್ಲ ಎರಡಲ್ಲ ಅಲ್ಲಿ ಇದ್ದಂತಹ ಸುಮಾರು ಜನ ಯುವತಿಯರ ಫೋಟೋಗಳನ್ನು ಕೂಡ ತೆಗೆದು ಮತ್ತೆ ವಿಡಿಯೋಗಳನ್ನು ಕೂಡ ಮಾಡ್ತಿದ್ದ ಅಂತ ಹೇಳಿ ಕೂಡ ಗೊತ್ತಾಗ್ತಿರತ್ತೆ. ಆ ತಕ್ಷಣ ಅಲ್ಲಿ ಎಚ್ಚೆತ್ಕೊಂಡಂತಹ ಸಾರ್ವಜನಿಕರಾಗಿರ್ಬೋದು, ಜೊತೆಗೆ ಆತ ಫೋಟೋ ಯಾರ ಯುವತಿಯರು ತೆಗಿತಿದಾರೋ ಅವ್ರಿಗೂ ಕೂಡ ಆ ಸಾರ್ವಜನಿಕರು ಹೇಳಿ ನಿಮ್ದು ಈ ರೀತಿಯಾಗಿ ಫೋಟೋ ಮತ್ತೆ ವಿಡಿಯೋ ತೆಗಿತಿದ್ದಾರೆ ಅಂತ ಹೇಳಿ ಕೂಡ ಹೇಳ್ತಾರೆ. ಆ ನಂತರ ತಕ್ಷಣ ಆತನ ಮೊಬೈಲ್ ಚೆಕ್ ಮಾಡಿದಾಗಲೂ ಕೂಡ ಅದೆಲ್ಲವೂ ಕೂಡ ಸಿಕ್ಕಿರುವಂತದ್ದು. ತಕ್ಷಣ ಅಲ್ಲಿದ್ದಂತ ಸ್ಥಳೀಯರು ಕೂಡ ಆತನನ್ನ ಥಳಿಸಿದ್ದಾರೆ. ಆ ನಂತರ ಪೊಲೀಸ್ಗೂ ಕೂಡ ಏನು ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಯುವತಿ ಕಂಪ್ಲೇಂಟ್ ಅನ್ನು ಕೊಟ್ಟಿ ನಂತರ ವಾಪಸ್ ತಗೊಂಡಿದ್ದಾಳೆ ಅಂತ ಈಗಾಗಲೇ ಗೊತ್ತಾಗಿದೆ. ಆದ್ರೆ ಈಗ ಪೊಲೀಸರು ಸುಮೋಟೋ ಕೇಸ್ ದಾಖಲು ಮಾಡ್ಕೊಂಡು ಆತನ ಬಂಧಿಸ್ತಾರ ಅಂತ ಹೇಳಿ ನಾವು ಸಹ ಕಾದ್ ನೋಡ್ಬೇಕಾಗಿದೆ ರಮ್ಯಾ. ಓಕೆ, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ.